ಹಾಯ್, ನಮಸ್ತೆ. ಮಿಸ್ಟರ್ ನಾಗರಾಜ್ ಕುಡುಪ್ಲಿ, ಅಡ್ವೊಕೇಟ್. ಸೊ ಈಗ ಏನಾಗಿದೆ ಅಂದರೆ, ನಂದು ಬಿಗ್ ಬಾಸ್ಗೆ ಯಾವುದೇ ಕರೆ ಬರಲಿಲ್ಲ. ನಾನೇನು ಆಸೆ ಇಟ್ಕೊಂಡವನಲ್ಲ. ಸೊ ಹಾಗಂತ ನಿರಾಶೆನೂ ಆಗಿಲ್ಲ. ನನಗೆ ನಮ್ಮ ಅಭಿಮಾನಿಗಳಿಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು. ನಂದು ಸೆಲೆಕ್ಟ್ ಆಗಿಲ್ಲ, ನಾನು ಹೋಗಿಲ್ಲ. ಹಾಗಂತ ನನಗೇನು ಬೇಜಾರನೂ ಇಲ್ಲ. ನಮಗೆ ವೇದಿಕೆಗಳು ಸಾಕಷ್ಟಿದ್ದಾವೆ. ನಾವು ಪ್ರಯತ್ನ ಪಟ್ಟು ಹೋಗಿ ಇನ್ಫ್ಲುಯೆನ್ಸ್ ಮಾಡಿ ಶರಣ ಹೊಡೋದು, ಅದಕ್ಕೋಸ್ಕರ ನಾವು ಒಂದೇನೋ ಇದು ಮಾಡಿಕೊಂಡು ಪ್ರತಿಭೆಯಲ್ಲಿ ಪುರಸ್ಕಾರಗಳು ಹುಡುಕೊಂಬರ್ಬೇಕು. ನಂದು ಈ ತೇರಿ. ಈಗ ಇನ್ನೊಂದು ವೇದಿಕೆದವ್ರು ಕರೆದಿದ್ದಾರೆ. ನಾಳೆ 2ನೇ ತಾರೀಕು ಹೋಗ್ತಿದ್ದೀನಿ. 2ನೇ ತಾರೀಕು ಹೋಗಿ ರಿಹರ್ಸಲ್ ಕೊಟ್ಟು 3ನೇ ತಾರೀಕು ಶೂಟಿಂಗ್ ಆಗ್ತದೆ. ನೀವೆಲ್ಲ ನೋಡ್ತೀರಿ. ನೀವೆಲ್ಲ ಟಿವಿ ಸ್ಕ್ರೀನ್ನಲ್ಲಿ ನನ್ನ ಬೇರೆ ವೇದಿಕೆಯಲ್ಲಿ ನೋಡ್ತೀರಿ. ನೆಕ್ಸ್ಟ್ ವೀಕ್ನ ನೋಡ್ತೀರಿ. ಅದ್ಭುತವಾದಂಥ ವೇದಿಕೆಯಲ್ಲಿ ನನ್ನನ್ನು ನೋಡ್ತೀರಿ. ನೀವು ನಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಬಂದಿದೆ. ಅದಕ್ಕೆ ನಾ ಬರಲಿಲ್ಲ ಅಂತೇಳಿ ಬೇಜಾರ ಆಗೋದು ಬೇಡ. ನಮ್ಮ ಇವರು ಕೆಲವೊಬ್ರು ಯಾಕೆ ಇದನ್ನ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂದರೆ, ನನ್ನ ಅಭಿಮಾನಿಗಳು ಸರ್ ನಾಳೆ ನಾವು 6 ಗಂಟೆಗೆ ಟಿವಿ ನೋಡ್ತಾ ಕೂತಿರ್ತೀವಿ, ನೀವು ಅದಿರಿ ಅಂತಂದೇಳಿ ನಾವು ತಿಳ್ಕೊಂಡಿದ್ವಿ ಅಂತಂದು ಹೇಳಿ ಭಾಳ ಜನ ಫೋನ್ ಮಾಡಿದರು. ಸೊ ಆದ್ದರಿಂದ ನಾನಿಲ್ಲ ಅದರಲ್ಲಿ ಅಂತ ಹೇಳಲಿಕ್ಕೆ ನಾನು ಈಗ ನಾನು ಬಂದಿದ್ದೀನಿ. ಕಾರಣ ನನಗೆ ಹೋಗೋದು ಬಿಡೋದು ಎರಡೂ ಒಂದೇ. ಯಾಕಂದರೆ 90 ಡೇಸ್ನಲ್ಲಿ ಅಟ್ಲೀಸ್ಟ್ ನಾವೇನು 15 ದಿವಸ ಇರ್ತೇವೆ, 1 ತಿಂಗಳಿರ್ತವೆ, 2 ತಿಂಗಳಿರ್ತದೆ, ಅದು ಬೇರೆ. ಆದರೆ ಅಲ್ಲಿ ಸ್ವಲ್ಪ ಹೊಂದ್ಕೊಳ್ಳೋದು ಮತ್ತು ಇರೋದು, ನಾವೆಲ್ಲ ಅಗದಿ ಆರಾಮಾಗಿ ಜಾಲಿಯಾಗಿದ್ದರು. ಟೈಮ್ ಸ್ಪೆಂಡ್ ಮಾಡೋದು ಅಗದಿ ರೆಸ್ಟ್ರಿಕ್ಷನ್ ಆಗಿರಬೇಕು ಒಂದು. ಆಮೇಲೆ ನನ್ನ ಕೇಸ್ಗಳಲ್ಲಿ ಡೈಲಿ 20 ರಿಂದ 25 ಕೇಸ್ಗಳನ್ನು ನಾನು ಅಟೆಂಡ್ ಮಾಡಬೇಕು. ಸೊ ಆ ಕಾರಣದಿಂದ ನನಗೆ ಹೋದ್ರೆ ಅಕಸ್ಮಾತ್ ಅವರಿಂದ ಸೆಲೆಕ್ಟ್ ಮಾಡಿ ಬಂದೇ ತೀರಬೇಕು ಅಂತಂದಿದ್ರೆ ನಾನು ಮತ್ತೆ ಇಲ್ಲಿ ಕೇಸ್ಗಳು ಬಿಟ್ಟು ಹೋಗ್ಬೇಕು. ಒಂದು ಬೇಕಂದ್ರೆ ಒಂದು ಕಳ್ಕೋಬೇಕು. ಹಾಗಂತ ನನಗೇನು ನಿರಾಶೆ ಆಗಿಲ್ಲ. ಐ ಆಮ್ ವೆರಿ ಮಚ್ ಹ್ಯಾಪಿ. ನಾನು ಹೋಗಲೇಬೇಕು ಅಂತ ಇಲ್ಲ. ಯಾಕಂದರೆ ಅದಕ್ಕೆ ಯಾರೋ ಕೆಲಸದಲ್ಲಿ ತೊಡಗಿಸ್ಕೊಳ್ಳದೇ ಇಲ್ದಾರು ಅಲ್ಲಿ ಹೋಗ್ತಿರ್ತಾರೆ. ಏನು ಕೆಲಸ ಇರಬಾರ್ದು. ಈ ರಾಜಕಾರಣಿಗಳಂಗೆ ರಾಜಕಾರಣಿ ಮಾಡೋದೇ ಒಂದು ಕೆಲಸ. ಈಗ ಈ ಬಿಗ್ ಬಾಸ್ ಹೋಗೋದು, ಇದು ಮಾಡೋದು, ಹಿಂಗೆ 3-4 ತಿಂಗಳ ಗಂಟ್ಲೆ ಒಂದೊಂದು ಯಾವುದಾದ್ರೂ ಟ್ರಿಪ್ ಹೋಗೋದು. ಈಗ ನಾವು 3 ದಿವಸ ಟೂರ್ ಹೋಗೋದೂ ಕಷ್ಟ. ಭಾಳ ಮಂದಿ ಕರೀತಾರೆ ನಮ್ಮನ್ನು, ಟ್ರಿಪ್ ಹೋಗಂಬರ್ರಿ, ಟೂರ್ ಹೋಗಂಬರ್ರಿ ಅಂತೇಳಿ. ನಾವು ಟೂರ್ ಹೋಗೋಕ್ಕೂ ಆಗಲ್ಲ. ಮಾಡ್ಕೊಳ್ಳೋದು ಬೇಡ. ನಾನು ಬಿಗ್ ಬಾಸ್ಗೆ ಹೋಗೋದೂ ಇಲ್ಲ, ಇನ್ನು ಮುಂದೆ ಹೋಗೋದೂ ಇಲ್ಲ. ಯಾಕಂದರೆ ಸರ್ವೇದೊಳಗೆ ನನ್ನ ಹೆಸರನ್ನು ತೋರಿಸಿ ಅವರು ಈಗ ಕೈ ಬಿಟ್ಟಿದ್ದಾರೆ. ಯಾವುದೋ ಒಂದು ಇನ್ಫ್ಲುಯೆನ್ಸ್ ಮತ್ತೊಂದರಿಂದ ಇದು ಅಂದಾಗ ನನಗೆ ಅದರದ ಅವಶ್ಯಕತೆ ನನಗಿಲ್ಲ. ಸೊ ಕಾರಣ ಯಾರು ನನ್ನ ಅಭಿಮಾನಿಗಳು ಯಾರು ಬೇಜಾರಾಗೋದು ಬೇಡ. ಯಾಕಂದರೆ ಅದರಿಂದ ರಾಜ್ಯಾದ್ಯಂತ ನನಗೆ ಬಹಳ ಪುರಸ್ಕಾರ ಸಿಕ್ಕಿತ್ತು. ಸರ್ ನೀವು ಹೋಗಬೇಕು, ನೀವೇ ಗೆಲ್ಲೋದು, ಹಾಗೆ ಹೀಗೆ ಅಂತ ರಾಜ್ಯಾದ್ಯಂತ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ. ಯಾಕಂದರೆ ನಾವು ರಾಜ್ಕುಮಾರ್ ಅವರ ಭಕ್ತರು. ಆದ್ದರಿಂದ ನಾವುಗಳು ಕೂಡ ಅಭಿಮಾನಿಗಳನ್ನು ದೇವರ ಸ್ವರೂಪದಲ್ಲಿ, ದೇವರ ರೂಪದಲ್ಲೇ ಕಾಣ್ತಾ ಇದ್ದೀನಿ. ಯಾಕೆಂದರೆ ಒಬ್ಬರ ಹೃದಯವನ್ನು ಗೆಲ್ಲೋದು ಅಷ್ಟು ಹಗರಲ್ಲ. ಯಾಕೆಂದರೆ ನಮ್ಗೆ ಎಲ್ಲರೂ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಫಾರಿನ್ನಿಗರು ಕೂಡ ಕನ್ನಡಿಗರು ನನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆದರೂ ಕೂಡ ಅವರ ಸಪೋರ್ಟಿಗೆ ನಾನು ಯಾವುದೇ ಒಂದು ಚ್ಯುತಿ ಬರದ ಹಾಗೆ ನಡ್ಕೊತಾ ಇದ್ದೀನಿ. ನನ್ನ ಕೈಲಾದ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ಒಂದು ಕಲೆ ಇರ್ಬೋದು, ಒಂದು ಸಾಹಿತ್ಯ ಇರ್ಬೋದು, ಮತ್ತೊಂದಿರ್ಬೋದು, ಒಂದು ಸಾಂವಿಧಾನಿಕವಾದಂಥ ಚರ್ಚೆ ಇರ್ಬೋದು, ಕಾನೂನಿನ ಚರ್ಚೆ ಇರ್ಬೋದು, ಮತ್ತು ಬಡವರ ಪರ ಮಾತಾಡೋದಿರ್ಬೋದು, ಮಹಿಳೆಯರ ಪರ ಮಾತಾಡೋದಿರ್ಬೋದು, ದೌರ್ಜನ್ಯವನ್ನು ಮೆಟ್ಟಿ ನಿಲ್ಲದಿರ್ಬೋದು, ಭ್ರಷ್ಟಾಚಾರಿಗಳನ್ನು ಮೆಟ್ಟಿ ನಿಲ್ಲದಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ನಾನು ಸತ್ಯಕ್ಕೆ ಹತ್ತಿರವಾಗಿ ಮಾತಾಡ್ತಾ ಇರೋದ್ರಿಂದ ನೇರ ನಿಷ್ಠೂರ ನುಡಿ ನಾಗರಾಜ್ ಕುಡುಪ್ಲಿ ಅಂತೇಳಿ ಎಲ್ಲವನ್ನು ನನ್ನ ದೈವಗಳು ನನ್ನನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಈವನ್ ಹೈಸ್ಕೂಲ್ ಹುಡುಗರು, ಏನು ಬುದ್ಧಿ ಬಂದಿರತಕ್ಕಂಥ 8 ರಿಂದ 10 ವರ್ಷದ ಹುಡುಗರು ಸಹಿತ ನನ್ನನ್ನು ಪ್ರೀತಿಯಿಂದ ಅಯ್ಯೋ ನಾಗರಾಜ್ ಸರ್ ಅಂತೇಳಿ ಕರೆಯೋದು ನೋಡಿಬಿಟ್ರೆ ನಿಜವಾಗ್ಲೂ ನನಗೆ ಸಂತೋಷದ ಕಣ್ಣೀರು ಬರ್ತವೆ. ಸಂತೋಷ ಬಾಷ್ಪಗಳು ಬರ್ತಾ ಇವೆ. ಮೊನ್ನೆ ಯಲಗಚ್ಗೆ ಹೋಗಿದ್ದೆ. ಅಲ್ಲಿ ಸುಮಾರು ಒಂದು ಹುಡುಗ, 6ನೇ ಕ್ಲಾಸ್ ಹುಡುಗ, ನಾನು ಬಿಟ್ಟೇ ಹೋಗುವಲ್ಲ, ಒಂದು 10 ಸರಿ ಸೆಲ್ಫಿ ತಗೊಂಡ. ನಾನು ಕಾರ್ ಹತ್ತವರೆಗೂ ಬಿಡಲಿಲ್ಲ.
ಮತ್ತೆ ಕಾರ್ ಹತ್ತಬೇಕಾರ ಪಿ ಚಾ ಕುಡಿಪ ಬುಕ್ ತಗೋ ಓದ್ಕೋ ಅಂತೇಳಿ ಒಂದು ₹100 ಕೊಟ್ಟೆ. ಬೇಡ ಸರ್ ಅಂತಂದು. ಅವರು ಒಳ್ಳೆ ಇದ್ರ ಮನೆ ತಂದು ಹುಡುಗ, ಅವನು ಶ್ರೀಮಂತರ ಮನೆ ತಂದು ಹುಡುಗನೇ ಇರಬೇಕು. ಆ ಹುಡುಗ ನನಗೆ ಕಾರ್ ಹತ್ತ ಮಡ್ಗನು ನಮ್ಮ ಜೊತೆಗೇ ಇದ್ದ. ಆಮೇಲೆ ಹೋಗುವಾಗ ಪಿ ಬುಕ್ ತಗೊಳಪ್ಪ ಅಂತ ಒಂದು ₹100 ಕೊಟ್ಟು ನಾನು. ಈ ರೆಫ್ಯೂಸ್ಡ್, ಇಲ್ಲ ಬುಕ್ ತಗೋ, ಚೆನ್ನಾಗಿ ಓದು, ಇದು ಆಶೀರ್ವಾದ ತಗೊಳಪ್ಪ, ನಾನೇನು ನಿನಗಿದಿಲ್ಲ ಅಂದಾಗ ತಗೊಂಡ. ಸೊ ಈ ರೀತಿ ಮಕ್ಕಳ ಮುದ್ದು ಮನಸ್ಸು ಕೂಡ ನಾನು ಗೆದ್ದಿದ್ದೀನಿ ಅಂದಾಗ, ಮಕ್ಕಳು ದೇವರಿಗೆ ಸಮಾನ ಅಂತಾರೆ. ಆದರೆ ದೇವರಿಗೂ ಸಹ ನನ್ನ ಒಂದು ವಿಚಾರಗಳು, ನನ್ನ ನೇರ ನುಡಿಗಳು ಹಿಡಿಸಿದವೆ ಅಂಥೇಳಿ ಇಡೀ ಕರ್ನಾಟಕದ ಕನ್ನಡಿಗರಿಗೆ ತಾಯಿ ಭುವನೇಶ್ವರಿ, ಏನು ತಾಯಿ ಚಾಮುಂಡೇಶ್ವರಿ, ದಸರಾ ಇದೆ, ದಸರಾದಲ್ಲಿ ಶಾಂತ ರೀತಿಯಿಂದ ಎಲ್ಲರೂ ವರ್ತಿಸ್ರಿ. ಸೊ ಅದೇ ರೀತಿಯಿಂದ ನಮ್ಮ ಸಿದ್ದರಾಮಯ್ಯ ಸರ್ಗೆ ಈ ಚಾಮುಂಡಿ ಆನೆ ಹೊರ್ತಕ್ಕಂಥ ಅಂಬಾರಿ ಹೊರ್ತಕ್ಕಂಥ ಇದಕ್ಕೆ ಚಾಲನೆ ಕೊಡ್ತಕ್ಕಂಥ ಒಂದು ಅಧಿಕಾರ ಈಗಿದೆ. ಸೊ ಆದ್ದರಿಂದ ಆ ತಾಯಿ ಚಾಮುಂಡೇಶ್ವರಿ, ಕನ್ನಡದ ರಾಜೇಶ್ವರಿ ಪಾದಾರವಿಂದಗಳಲ್ಲಿ ನಮಿಸಿ, ನನ್ನ ತಂದೆ ತಾಯಿಗಳಿಗೆ ನಮಿಸಿ, ನನ್ನ ಏನು ಅಭಿಮಾನಿ ದೇವರುಗಳಿಗೆ, ಇಲ್ಲಿಂದ ನಾನು ನಿಮ್ಮ ಅಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ನಿಮ್ಮ ಅಭಿಮಾನ ಕೊಟ್ಟಿರೋದು, ನೀವೆಲ್ಲರೂ ನನ್ನ ಪ್ರಶಂಸೆ ಮಾಡೋದು, ನನ್ನ ಎಲ್ಲಾದರೂ ಐಡೆಂಟಿಫೈ ಮಾಡೋದು ನನಗೆ ಹೃದಯ ತುಂಬಿ ಬಂದು ನಾನು ಎಲ್ಲರಿಗೂ ಸ್ಪಂದಿಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಭಾಳ ಮಂದಿ ಫೋನ್ ಮಾಡ್ತಾರೆ, ದಿನಾಲೂ ಒಂದು 200-300 ಫೋನ್ ಬರ್ತವೆ. ಎಲ್ಲರಿಗೂ ಸ್ಪಂದಿಸೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಮಾಡಿರಿ. ಆದ್ದರಿಂದ ದಯವಿಟ್ಟು ಕ್ಷಮಿಸಿ. ನಾನು ಒಬ್ಬ ಕನ್ನಡ ನಾಡಿನ ನಿಮ್ಮ ಮನೆಯ ಮಗ ಅಂತ ತಿಳ್ಕೊಂಡು ನನ್ನನ್ನು ಆಶೀರ್ವಾದ ಮಾಡಿರಿ, ಹರಸ್ರಿ. ನಾನು ನಿಮ್ಮಿಂದ ಏನೂ ಬಯಸೋದಲ್ಲ. ನನಗೇನಾದ್ರು ತಪ್ಪಿದ್ರೆ ತಿದ್ರಿ, ಹೇಳ್ರಿ, ಕೇಳ್ತೀನಿ. ನಾನೇನಂತ ದೊಡ್ಡ ಮನುಷ್ಯ ಅಲ್ಲ, ನಾನೇನಂತ ಇದರನೂ ಅಲ್ಲ. ನನಗೆ ತಪ್ಪು ಮಾಡುವುದು ಮನುಷ್ಯ ಸಹಜ, ತಿದ್ದಿ ನಡೆಯುವುದು ಮನುಷ್ಯ. ಅದರಿಂದ ನಾನೇನಾದ್ರೂ ಅಂತ ತಪ್ಪು ಮಾಡಿಲ್ಲ. ಉದ್ದೇಶಪೂರ್ವಕವಾಗಿರೋದಿಲ್ಲ. ಕಾರಣ ಎಲ್ಲ ನನ್ನ ಕನ್ನಡದ ಅಭಿಮಾನಿಗಳಿಗೆ ನಾನು ಬಿಗ್ ಬಾಸ್ ಹೋಗ್ಬೇಕಂತ ಭಾಳ ಜನ ಇಟ್ಕೊಂಡಿದ್ರು. ನಿರೀಕ್ಷೆ ಮೀರಿ ಆಸೆ ಇಟ್ಕೊಂಡಿದ್ರು. ಅವರ ಆಸೆಗೆ ಅವರು ಯಾಕೋ GTVಯವರು ಕರೀಲಿಲ್ಲ. ಕರೆಯದೆ ಹೋಗೋದು ನಮಗೂ ಸರಿಯಲ್ಲ. ಇನ್ಫ್ಲುಯೆನ್ಸ್ ಮಾಡಿ ಹೋಗೋದು ನನಗೆ ಮನಸ್ಸಿಲ್ಲ. ಎಲ್ಲರೂ ಭಾಳ ಮಂದಿ ಇನ್ಫ್ಲುಯೆನ್ಸ್ ಮಾಡಿಸ್ತೀವಿ, ಹೋಗ್ರಿ ನೀವು, ಹಂಗೆ ಹಿಂಗೆ ಅಂದರು. ಆದರೆ ನನಗೆ ಅವರಿಂದ ಕರೆ ಬರಲಿಲ್ಲ ಅಂದಾಗ, ಮೊದಲು ಬಂದಿತ್ತು, ಆನಂತರ ಯಾಕೋ ಕರೆ ಬರಲಿಲ್ಲ ಅವ್ರಿಗೆ. ಡೇಟ್ ತಿಳಿಸ್ತೇವೆ ಅಂದರು, ತಿಳಿಸಲಿಲ್ಲ. ಸೊ ಕಾರಣ ಆಮೇಲೆ BTVದವರು ನನ್ನ ಇದರೊಳಗೆ TRP ಬರ್ತದೆ ಅಂತಂದಾಗ ಅಲ್ಲಿ 14,000 ಜಾಸ್ತಿ ಇವು ಬಂದಿದ್ವು ನನಗೆ. ಏನು 14,000 ನನಗೆ ಲೈಕ್ಸ್ ಬಂದಿದ್ವು. ಮತ್ತೆ 9 ಲಕ್ಷ ಚಿಲ್ಲರ ವ್ಯೂಸ್ ಆಗಿದ್ವು. ನನ್ನ ಬಿಗ್ ಬಾಸ್ ಸೆಲೆಕ್ಷನ್ ಆಗ್ತಾರಂದ್ರೆ. ಇದರಿಂದ ಬಹಳ ಜನ ಏನ್ ಮಾಡಿದ್ರು ಅಂದ್ರೆ, ಬಿಗ್ ಬಾಸ್ ಸೆಲೆಕ್ಷನ್ ಆಗಿದ್ದಾರೆ, ನಾಗರಾಜ್ ಹುಡುಕ್ಲಿ ಅವರು ಹೋಗ್ತಾರೆ ಅಂತೇಳಿ ಬಹಳ ನಂಬಿಕೆಯನ್ನ ಇಟ್ಕೊಂಡಿದ್ರು. ಅವರೆಲ್ಲರಿಗೂ ಸ್ವಲ್ಪ ಬೇಜಾರಾಗಿದೆ. ಆದ್ರಿಂದ ನಾಳೆ 6 ಗಂಟೆಗೆ ಒಬ್ರು ಯಾಕೆ ಶಾಕ್ ಆಯ್ತು, ಯಾಕೆ ಲೈವ್ ಮಾಡ್ತಾ ಇದ್ದಾನೆ ಈಗ ಅಂದ್ರೆ, ಒಬ್ಬ ಹೆಣ್ಮಗಳು ಫೋನ್ ಮಾಡಿ, ಸರ್ ನೀವು ನಾಳೆ 6 ಗಂಟೆಗೆ ನಿಮ್ಮನ್ನು ನೋಡ್ತಾ ಇರ್ತೀವಿ, ನೀವು ಈಗ ಬೆಂಗಳೂರಾಗಿದ್ದೀರಾ ಅಂತ ಕೇಳಿದ್ರಿ. ಇಲ್ಲಮ್ಮ ನಾನು ಹೋಗಿಲ್ಲ. ಮತ್ತೆ ಇಲ್ಲ ಸರ್, ನಾವು ನಾಳೆ 6 ಗಂಟೆಗೆ ನಿಮ್ಮನ್ನು ನೋಡ್ಬೇಕಂತ ನಾವು ಕಾತರ ಇದ್ವಿ ಮನೆಯೊಳಗೆಲ್ಲ ಫ್ಯಾಮಿಲಿ ಅಂತಂದ್ರು. ಇಲ್ಲಮ್ಮ ನಾನು ಹೋಗ್ತಾ ಇಲ್ಲ. ಅವ್ರು ಯಾರು ನನಗಿಂತ ದೊಡ್ಡ ವ್ಯಕ್ತಿಗಳನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಂತ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಂತ ನನಗೆ ಅವ್ರಿಗೆ ಅನಿಸಿರ್ಬೇಕು, ನನಗೂ ನಾನು ಮತ್ತೆ ಒಪ್ಕೋಬೇಕಾಗ್ತದೆ. ನನಗಿಂತ ದೊಡ್ಡ ವ್ಯಕ್ತಿಗಳನ್ನ ಎಲ್ಲ ಸಮುದಾಯ, ಎಲ್ಲ ಕ್ಷೇತ್ರಗಳಿಂದ ಅವ್ರು ಆಯ್ಕೆ ಮಾಡ್ಕೊಂಡಿರ್ಬೇಕು. ಎಲ್ಲ ಕ್ಷೇತ್ರಗಳಿಂದ ಅಂದ್ರೆ ಈ ಉತ್ತರ ಕರ್ನಾಟಕ ಪ್ರಾದೇಶಿಕ ಸಮಾನತೆ, ಮತ್ತೆ ಕೆಲವೊಂದು ಬುಡಕಟ್ಟು ಜನಾಂಗ, ಮತ್ತೆ ಸಮುದಾಯಗಳು, ಮುಂದುವರೆದ ಮಿಡಲ್ ಕ್ಲಾಸ್ ಪೀಪಲ್ಸು, ರಿಚ್ ಪೀಪಲ್ಸು, ಹಿಂದುಳಿದ ವರ್ಗ, ಶಿಕ್ಷಣ ಇದರವರು, ರೈತ ವರ್ಗ, ಎಲ್ಲ ಕ್ಷೇತ್ರದಿಂದ ಅವರು ಕರ್ಕೊಂಡು TRP ಮತ್ತು TRP ಒಂದೇ ಉದ್ದೇಶ ಅಲ್ಲ, ನಮ್ಮ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡಲಿ. ಆ ಬಿಗ್ ಬಾಸ್ ಇದ್ರಾಗ ಏನೈತಿ ಅನ್ನೋದು ಬರಬಾರ್ದು. ಆ ಬಿಗ್ ಬಾಸ್ ಏನೈತಿ ಅಂತ ಕಾಮೆಂಟ್ ಮಾಡ್ತಾರೆ ಜನ, ನಾನು ಮಾಡಕ್ ಹೋಗೋದಿಲ್ಲ. ಬಿಗ್ ಬಾಸ್ನಿಗೆ ಏನೈತಿ, ಏನು ಸಂದೇಶ ಕೊಡ್ತಾರೆ ಇವರು ಅಂತ ಸರಿ ಕಾಮೆಂಟ್ ಭಾಳ ಮಾಡಿದ್ರು. ನಮ್ಮ ಕೊಟ್ಟೂರು ನಾಗರಾಜು ಇವರು ಭಾಳ ಮಂದಿ ಬಿಗ್ ಬಾಸ್ ಅನ್ನ ಸರಿ ಕ್ರಿಟಿಸೈಸ್ ಮಾಡಿದ್ರು. ಈ ಸರಿ ಕ್ರಿಟಿಸೈಸ್ ಮಾಡೋದು ಬೇಡ. ಆದ್ರಿಂದ
ಎಲ್ಲರೂ ಸಹಕಾರ ಕೊಡ್ರಿ. ನಾನಂತೂ ಬಿಗ್ ಬಾಸ್ ಹೋಗಿಲ್ಲ. ಇನ್ನು ಮುಂದೆ ನಾಳೆ ನಾಡ್ದೆ ಮತ್ತೆ ಅಕಸ್ಮಾತ್ ಕರೆದ್ರೆ ನಾನು ಹೋಗೋದಿಲ್ಲ. ರಿಜೆಕ್ಟೆಡ್. ನಾನು ಹೋಗೋದಿಲ್ಲ. ನನಗೆ ಬೇರೆ ಯಾವುದೋ ಒಂದು ಕರೆ ಬಂದಿದೆ, ಅದು ಈಗ ಹೇಳೋದಿಲ್ಲ. ನೀವೆಲ್ಲರೂ ಟಿವಿ ನೋಡಿಂದ ಹೇಳುವಂತ್ರಿ. ಒಳ್ಳೆ ಅವಕಾಶ ಸಿಕ್ಕಂತ ಒಂದು ಫೋನ್ ಬಂದಿದೆ ಇವತ್ತು ನನಗೆ, ಅಧಿಕೃತವಾಗಿ ಬಂದಿದೆ. ನಾಳೆ 1ನೇ ತಾರೀಕಿನಿಂದ 2ನೇ ತಾರೀಕಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತದೆ. ಅದನ್ನ ಒಂದು ಅದ್ಭುತವಾದ ವೇದಿಕೆಯಲ್ಲಿ ನೀವು ನಾನು ನೋಡ್ತೀರಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ನನ್ನ ಅಭಿಮಾನಿ ದೇವರುಗಳಿಗೆ ಇಲ್ಲಿಂದನೇ ನಿಮ್ಮೆಲ್ಲರ ಒಂದು ಮನಸ್ಥಿತಿ, ಒಂದು ಹೃದಯವಂತಿಕೆ, ನಿಮ್ಮೆಲ್ಲರೂ ತಂದು ನನ್ನನ್ನು ಇಲ್ಲಿ ಮಟ್ಟ ಬೆಳೆಸಿದಿರಿ, ಇನ್ನೂ ಬೆಳೆಸ್ತಾ ಇದ್ರಿ. ನಾನು ಹಾಗೆ ನಡ್ಕೊಂತ ಇರ್ತದೀನಿ. ನಾನೇನಾದರೂ ಮಾತಾಡಿದ್ರೆ ಅದು ಸರಸ್ವತಿ ದೇವಿಯ ಒಲಿಮೆ, ನನ್ನದು ಅಂತಕ್ಕಂಥದ್ದು ಏನೂ ಇಲ್ಲ. ನಾನು ಯಾರಿಗಾರು ಸಹಾಯ ಮಾಡಿದ್ರೆ ದೇವರು ಕೊಟ್ಟದ್ದನ್ನು ಸಹಾಯ ಮಾಡಿದ್ದೀನಿ. ಯಾರಿಂದ ಲಂಚ ತಿಂದಿಲ್ಲ, ಯಾರಿಂದ ಭ್ರಷ್ಟಾಚಾರ ಮಾಡಿಲ್ಲ, ಯಾರಿಲ್ಲ, ಏನಿಲ್ಲ. ಅದೇ ಆ ಹುಡುಗ, ಅದು ಶಕ್ತಿಕುಮಾರ್ ಮಾಡ್ತದಲ್ಲ ಹುಡುಗ, ಅದು ಬರೇ ಭ್ರಷ್ಟತನ, ಬರೇ ದುಡ್ಡು ಮಂದಿಯಿಂದ ತಿಂದು ಅದರಿಂದ ಜೀವ ಮಾಡಿ ಸೊಕ್ಕಿನಿಂದ ಮಾತಾಡೋದು, ಶಿಕ್ಷಕರಿಗೆ ಬೈಯೋದು, ಹಿರಿಯರಿಗೆ ಬೈಯೋದು, ನನಗೆ ಬೈಯೋದು, ಹೊಲಸು ಬೈತೈತದ. ಕಂಪ್ಲೇಂಟ್ ಕೊಟ್ಟರು ಬಿಟ್ಟಿಲ್ಲ. ಸೊ ಅಂತ 3rd ಕ್ಲಾಸ್ಗಳು ನಾವಾಗಕ್ಕೆ ಬರೋದಿಲ್ಲ. ಆಮೇಲೆ ನಾ ಬೈದೇನಿ ಅನ್ನಂಗ ಸುಮ್ಮನೆ ಫೋನ್ ಅವನ ಮಾಡಿಸ್ಕೊಂಡು ನನ್ನ ಧ್ವನಿಯಾಗಿ ಅರ್ಧ ಕಡಿದ್ದ ಮಾತಾಡ್ಸ್ಕೊಂಡಿದ್ದಾನ. ನಾನು ಅವನಿಗೆ ಫೋನು ಮಾಡಿಲ್ಲ, ನಾನು ಅವನಿಗೆ ಮಾತಾಡಿಲ್ಲ. ಸುಮ್ಮನೆ ಒಂದು ಯಾವುದೋ ಫೇಕ್ ಐಡಿಯಿಂದ ತಾನ ಮಾತಾಡ್ಕೊಂಡು ತಾನ ಹಾಕ್ಯಂತಾನ. ಯಾಕಂದ್ರೆ ಅವನಿಗೆ ಇದು ಬರ್ತಾ ಇಲ್ಲ, ಅವನಿಗೆ ಯಾವುದೂ ಇನ್ಕಮ್ ಇಲ್ರಿ, ಅವನಿಗೆ ಬೇರೆ ಕೆಲಸನೂ ಇಲ್ಲ. 24 ತಾಸು ಬರೀ ಇದನ್ನ ಹಿಡ್ಕೊಂಡಿರ್ತಾನಂತ ಅದಕ್ಕೆ ಅವನೇನು ಪತ್ರಕರ್ತನೂ ಅಲ್ಲ, ಏನೂ ಅಲ್ಲ. ಗುಂಡಾಯಿಸಮ್ ಮಾಡ್ತಾನೆ. ಮಾಸ್ತರ್ಗಳನ್ನ, ನೌಕರದಾರನ ಹೆದರ್ಸಾಕ್ ಬರ್ತಾನೆ. ನನ್ನ ಹೆದರ್ಸಾಕ್ ಬಂದದ್ದ ಹಾಕ್ಯಂದು ರುಬ್ಬಿದ್ದೀನಿ, ಕೈ ಬಿಟ್ಟದಾನ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ, ವಕೀಲರೊಳಗೆ ಒಬ್ಬರನ್ನ ಆರಿಸ್ಕೊಂತಾರೆ, ಅದಕ್ಕೆ ಜಗದೀಶ್ ತಗೊಂಡಿದ್ದಾರೆ. ಜಗದೀಶ್ ಇರ್ಬೋದು, ಇರಲಿ. ಓಕೆ. ಜೈ ಹಿಂದ್, ಜೈ ಕರ್ನಾಟಕ. ವೈಲ್ಡ್ ಕಾರ್ಡ್ ಎಂಟ್ರಿ ಕರೆಯಬಹುದು ಸರ್, ನೀವು ಬಿಗ್ ಬಾಸ್ ಹೋಗಿ ಸರ್. ಇಲ್ಲ, ಒಂದು ಯಾವುದೋ ನನಗೆ ಶೂಟಿಂಗ್ ಬಂದಿದೆ. ಶ್ರೀರಂಗ ಪುರಾಣಿಕ್ ಅವರು ಒಂದು ಒಳ್ಳೆ ಮೆಸೇಜ್ ಹಾಕಿದ್ದಾರೆ. ರವಿಕುಮಾರ್, ವೈಲ್ಡ್ ವರ್ಡ್ ಎಂಟ್ರಿ ಹೋಗ್ರಿ. ಏನೋ ನೋಡೋಣ. ಈಗ ನನಗೆ ಯಾವುದೋ ಒಂದು ಶೂಟಿಂಗ್ ಬಂದಿದೆ, ಆದ್ದರಿಂದ ನನಗೆ 2ನೇ ತಾರೀಕು, ನಾನು 1ನೇ ತಾರೀಕು ನೈಟ ಹೋಗ್ತೀನಿ, ಶೂಟಿಂಗ್ನಲ್ಲಿ ಭಾಗವಹಿಸ್ತೀನಿ. 2, 3ನೇ ತಾರೀಕು ಶೂಟಿಂಗ್ ನಡೀತದೆ. ಅದರಿಂದ ಒಂದು ಅಪರ್ಚುನಿಟಿ ಒಂದು ಬರ್ತದೆ. ಪ್ರತಿಭೆ ಇದ್ದಲ್ಲಿ ಎಲ್ಲ ಬಂದೇ ಬರ್ತವೆ. ತಾವೆಲ್ಲರ ತಮ್ಮ ಆಸೆಗೆ, ಆಕಾಂಕ್ಷೆಗಳಿಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ.